ಹಾಗಾಗಿ ಕನ್ನಡವೂ ಇಲ್ಲ ಇಂಗ್ಲಿಷ್ ಇಲ್ಲ ಹಾಗಾಗಿ ಹ್ಮ್ ಬಿಡುತ್ತೆ. ಹ್ಮ್ ಇವತ್ತು ಮೇಡಮ್ ಹೇಳಿದ್ದು ಕೇಳಿಸ್ಕೊಂಡು ಸ್ವಲ್ಪ ಧೈರ್ಯ ಬಂತು. ಮತ್ತೆ ನಮ್ಮ ಮೈಂಡ್ಗೆ ಕಮಾಂಡ್ ಮಾಡ್ತಾ ಇದ್ರೆ ಅದು ಅಲ್ಲಿ ಸ್ಟ್ಯಾಂಡ್ ಆಗುತ್ತೆ ಅಂತ ಗೊತ್ತಾಯ್ತು. ಆ ಹ್ಮ್ ತುಂಬಾ ಧನ್ಯವಾದಗಳು ಅಂಜಲಿ ಮೇಡಮ್, ಮತ್ತೆ ನಿಮ್ಗೂ ಅಷ್ಟೇ ಧನ್ಯವಾದಗಳು. ಓಕೆ. ಎಸ್ ಆನಂದ. ಸರ್ ತುಂಬಾ ಚೆನ್ನಾಗಿ ಮೇಡಮ್ ಹೇಳಿದ್ರು ಸರ್. ಹ್ಮ್ ನಾನು ನಂದು ಕಣ್ಮಟ್ಟಂಗೆ ಸರ್, ನಾನು ರೀಡ್ ಮಾಡ್ತೀವಿ, ರೈಟ್ ಮಾಡ್ತೀವಿ ಸರ್, ಲಿಸನ್ ಮಾಡ್ತೀವಿ, ಆದ್ರೆ ಟಾಕ್ ಓಕೆ. ಎಸ್, ಇನ್ನೊಂದ್ಸರಿ ಆನ್ ಮಾಡ್ಕೊಳ್ಳಿ, ಮೈಕ್ ಆನ್ ಮಾಡ್ಕೊಳ್ಳಿ. ಹ್ಮ್ ಓಕೆ. ಸರ್ ಅದೇ ನಮ್ ಕಣ್ಮಟ್ಟಂಗೆ ನಂದು ಎಕ್ಸ್ಪೀರಿಯನ್ಸ್ ಸರ್. ಹಾ. ರೀಡ್ ಮಾಡ್ತೀವಿ, ರೈಟ್ ಮಾಡ್ತೀವಿ, ಹ್ಮ್ ಆದ್ರೆ ಇದು ಮಾತಾಡೋದು, ಟಾಕ್ ಮಾಡೋದು ಸ್ವಲ್ಪ ತುಂಬಾ ಕಷ್ಟ ಆಯ್ತದೆ ಸರ್. ಅದು ಯಾವ ರೀತಿ ಕಲಿಯೋದು ಅನ್ನೋದೇ ನೀವು ಪೂರ್ತಿ ಪ್ರಶ್ನೆ. ಕಾರ್ಯಕ್ರಮ ಗಮನಿಸಿಲ್ಲ ಅನ್ಸುತ್ತೆ. ಇನ್ನೊಂದ್ಸರಿ ಅಂಜಲಿ ಅವ್ರದ್ದು ಯೂಟ್ಯೂಬ್ ಲೈವ್ದು ಫಾರ್ ಮೋರ್ ದ್ಯಾನ್ 50 ಮಿನಿಟ್ಸ್ ಇದೆ. ಇನ್ನೊಂದ್ಸರಿ ನೀವು ನೋಡ್ಬೇಕದು ಕಾರ್ಯಕ್ರಮ. ಓಕೆ ಸರ್, ಓಕೆ ಸರ್. ಎಸ್ ಅಂಜಲಿ, ಚಿಕ್ಕದಾಗಿ ಏನಾದ್ರು ಅವ್ರಿಗೆ ಉತ್ತರ ಕೊಡೋದು ಇದ್ರೆ ಕೊಡ್ಬೋದು. ಎಸ್ ಸರ್, ಫಸ್ಟ್ ಇಂಗ್ಲಿಷ್ ಅಲ್ಲಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿ ಸರ್. ಅದು ಕಷ್ಟ ಆಗುತ್ತೆ ಅನ್ನೋದು ನಿಮ್ಗೆ ಲೈನ್ ಅಲ್ಲಿ ಬಂದ ತಕ್ಷಣ ಹ್ಮ್ 7 ಟೈಮ್ಸ್ ಈಸಿ ಇದೆ, ಈಸಿ ಇದೆ, ಈಸಿ ಇದೆ, ಈಸಿ ಇದೆ, ಈಸಿ ಇದೆ, ಈಸಿ ಇದೆ, ಈಸಿ ಇದೆ. ಈಸಿ ಹ್ಮ್ ಅನ್ನೋದೇ ಇಂಗ್ಲಿಷ್ ಪದ ನೋಡಿ. ಹ್ಮ್ ಈಸಿ ಅನ್ನೋದೇ ಇಂಗ್ಲಿಷ್ ಪದ. ಹ್ಮ್ ಸೆಕೆಂಡ್ ಥಿಂಗ್, ನಿಮ್ಗೆ ಏನೇ ಯೋಚನೆ ಬಂದ್ರೂ ಇಂಗ್ಲಿಷ್ ಅಲ್ಲಿ ಇದನ್ನ ಹೆಂಗಂತಾರೆ ಅಂತ ಯೋಚಿಸಕ್ ಶುರು ಮಾಡಿ ಸರ್. ಓಕೆ ಓಕೆ ಮೇಡಮ್, ದಟ್ ವಿಲ್ ಹೆಲ್ಪ್ ಯು ಸರ್. ಓಕೆ ಓಕೆ. ಓಕೆ, ಇನ್ಯಾರಾದ್ರೂ ಪ್ರಶ್ನೆ? ನಾವು ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ನಾವು ಯಾವಾಗ್ಲೂ ಟ್ರಾನ್ಸ್ಲೇಟ್ ಮಾಡ್ತೀವಲ್ಲ, ಇಂಗ್ಲಿಷು ಕನ್ನಡದಲ್ಲ ಮೈಂಡ್ ಅಲ್ಲಿ. ಸೊ ಅದರಿಂದ ನಾವು ಪದಗಳನ್ನ ಮಿಕ್ಸ್ ಮಾಡ್ತೀವಿ, ಸೊ ಕನ್ಫ್ಯೂಸ್ ಆಗ್ತದೆ. ಸೊ ಅದರಿಂದ ಹೇಗೆ ಓವರ್ಕಮ್ ಮಾಡೋದು? ಸರ್, ಒಂದು ಎಕ್ಸ್ ಥಿಯರಿ ಅಂತ ಇದೆ. ಕನ್ನಡದಲ್ಲಿ ನಾವ್ ಏನ್ ಹೇಳ್ತೀವೋ ಪದದಿಂದ ಪದನ ನಾವು ಟ್ರಾನ್ಸ್ಲೇಟ್ ಮಾಡಕ್ ಹೋದಾಗ ಏನ್ ಮಾಡ್ತೀವಿ, ಮಿಸ್ಟೇಕ್ ಮಾಡ್ಬಿಡ್ತೀವಿ. ಹೌದು. ಪದದಿಂದ ಪದನ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತೀವಿ. ಸೊ ಏನ್ ಮಾಡ್ಬೇಕು, ಸೆಕೆಂಡ್ ನ ಫಸ್ಟ್ ಹೇಳ್ಬೇಕು, ಫಸ್ಟ್ ನ ಸೆಕೆಂಡ್ ಹೇಳ್ಬೇಕು. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕು. ಐ ಆಮ್ ಟೆಂಪಲ್ ಅನ್ನಕ್ ಶುರು ಮಾಡ್ಬಿಡ್ತೀವಿ, ದೇವಸ್ಥಾನ ಫಸ್ಟ್ ಹೇಳ್ಬಿಡ್ತೀವಿ. ಸೊ ಅದು ಸ್ವ್ಯಾಪ್ ಮಾಡ್ಬೇಕು. ಬೇಸಿಕ್ ಇಂದ ಕಲ್ತ್ಕೊಂಡು ಹೋದ್ರೆ ಅದು ಈಸಿ ಆಗುತ್ತೆ ಸರ್. ಐ ಆಮ್ ಗೋಯಿಂಗ್ ಟು ಟೆಂಪಲ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದು ಒಂದು ಎಕ್ಸ್ ಥಿಯರಿ ಅಂತ ಇದೆ. ಇಟ್ ವಿಲ್ ಟೇಕ್ ಲೈಕ್ 6 or 7 minutes, ಅಷ್ಟರಲ್ಲಿ ರಿಪೇರಿ ಆಗ್ಬಿಡುತ್ತೆ. ಬೇಸಿಕ್ ಇಂದ ನಾವು ಕಲಿತಾ ಹೋದ್ರೆ ಈಸಿ ಆಗುತ್ತೆ ಸರ್. ಅದು ಪದದಿಂದ ಪದನ ನಾವು ಅನುವಾದ ಮಾಡೋದನ್ನ ನಿಲ್ಸೋದು ಹೆಲ್ಪ್ ಆಗುತ್ತೆ ಸರ್. ಇದು ಥ್ಯಾಂಕ್ ಯು. ಯು ಓಕೆ. ವೆಲ್ಕಮ್ ಸರ್. ಎಸ್ ವಿಕಾಸ್, ನಿಮ್ದು ಏನಾದ್ರು ಪ್ರಶ್ನೆ ಇತ್ತಾ? ಇಲ್ಲ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವರು. ಅದು ವಿಶೇಷವಾಗಿ ಅವರು ಮೂರ್ ತಿಂಗಳಲ್ಲಿ ಕಲಿಯೋದು, ಬೇಗನೂ ಕಲಿಯಕ್ಕೆ ಅವಕಾಶ ಇದೆ ಅಂತಾನು ಹೇಳಿದ್ರು. ಆಮೇಲೆ ಏನು ಕಲೀಲಿಲ್ದ ರೈತರು ಇಂಗ್ಲಿಷ್ ಮಾತಾಡ್ಬೋದು ಅನ್ನೋದು ಹೇಳಿದ್ದಾರೆ. ಅವ್ರದ್ದು ನಂಬರ್ ತಗೊಂಡು ನಾವು ಕಲೀಲಿಕ್ಕೆ ಅವ್ರಿಗೆ ನಿಮ್ ತರ ಕ್ಲಾಸ್ಗೆ ಸೇರ್ಕೊಂಡಿದ್ವಲ್ಲ, ಹಾಗೇನೆ ಅವ್ರ ಕ್ಲಾಸ್ಗೂ ಸೇರ್ಕೊಂಡು ನಾವು ಅದನ್ನ ಕಲೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಸರ್. ಓಕೆ, ಗ್ರೇಟ್. ಸರ್ ಫೆಂಟಾಸ್ಟಿಕ್, ಹ್ಮ್ ಸರ್ ಫೆಂಟಾಸ್ಟಿಕ್. ಕ್ಲಾಸಸ್ ಬರಕ್ ಆಗ್ತಾ ಇರ್ಲಿಲ್ಲ, ಬಟ್ ಇವಾಗ ಫಸ್ಟ್ ಥಿಂಗ್ ನಿಮ್ ಜೊತೆ ಇದ್ದಿದ್ದು ತುಂಬಾನೇ ತುಂಬಾನೇ ಖುಷಿ ಆಯ್ತು. ಅಂಡ್ ಇಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಸಹ. ನೋಬಡಿ ಎಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಮ್ಮ ಆನಂದ್ ಸರ್, ನವೀನ್ ಕುಮಾರ್ ಸರ್ ಆಗಿರ್ಬೋದು, ಅಂಡ್ ವೀರ ಹನುಮಪ್ಪ ಸರ್ ಇರ್ಬೋದು, ಶರಣ ಬಸಪ್ಪ ಸರ್, ಕಮಲಾ ಮ್ಯಾಮ್, ವಿಕಾಸ್ ಸರ್, ರಾಜೇಂದ್ರ ಸರ್, ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದಾರೆ. ನಮ್ ವಿಕಾಸ್ ಸರ್ ಅಂತೂ ಫುಲ್ ಜಿಸ್ಟ್ ಕೊಟ್ಬಿಟ್ರು. ಸೊ ಆಲ್ ಆಫ್ ದಮ್ ಹ್ಯಾವ್ ಬೀನ್ ಟ್ರೈನ್ಡ್ ಬೈ ಯು. ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದಾರೆ. ತುಂಬಾನೇ ವಾರ್ಮ್ ವೆಲ್ಕಮಿಂಗ್ ಅಂತ ಅನ್ಸೋದಲ್ದೇ ವಾರ್ಮ್ ಪ್ರೋಗ್ರಾಮ್ ಅನ್ಸ್ತು. ಒಂದ್ 2-3 ನಿಮಿಷ ಆಗ್ತಾ 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 ಓಕೆ, ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ. ಅಂಡ್ ಆಫ್ಲೈನ್ ಫೀಲಿಂಗೇ ಬಂದ್ಬಿಡ್ತೀವಿ ಸರ್. ಆಸ್ ಇಫ್ ನಾವು ಗುಡ್. ನಿಜವಾಗ್ಲೂ ಎಲ್ಲೋ ಕೂತ್ಕೊಂಡು ಮಾತಾಡ್ತಾ ಇದೀವಿ ಅನ್ನೋ ಅಷ್ಟು ಎಮೋಷನಲ್ ಕನೆಕ್ಷನ್ ಅಂಡ್ ಬಾಂಧವ್ಯ ಬಂತು. ದಟ್ ಈಸ್ ರಿಯಲಿ ವೆರಿ ನೈಸ್. ಪ್ರಾಬಬ್ಲಿ ಎಲ್ಸ್ವೇರ್ ಇದು ಇರ್ತಾ ಇರಲಿಲ್ಲ. ಆನ್ಲೈನ್ ಅಂತಾನೆ ಅನ್ನಿಸ್ತಾ ಇತ್ತು ಸರ್. ಓಕೆ, ಗ್ರೇಟ್, ಥ್ಯಾಂಕ್ ಯು.